ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬುಲೆಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು IPL ಅಲ್ಲಿ ಅದೆಷ್ಟೋ ಟೀಮ್ಗಳು ಬಂದಿರ್ತವೆ ಹೋಗಿರ್ತವೆ ಮತ್ತು ಅದೆಷ್ಟೋ ಪ್ಲೇಯರ್ಗಳು ಆಡಿರ್ತಾರೆ. ಆದರೆ ಕೆಲವೊಬ್ಬರು ಮಾತ್ರ ಎಲ್ರಿಗೂ ನೆನಪಿರ್ತಾರೆ. ಯಾಕಪ್ಪ ಅಂದರೆ ಒಂದೇ ಫ್ರಾಂಚೈಸಿಯಲ್ಲಿ ಅಂದರೆ ಒಂದೇ ಟೀಮಲ್ಲಿ ಅದೆಷ್ಟೋ ಸೀಸನ್ಗಳನ್ನ ಆಡಿರ್ತಾರೆ. ಮತ್ತು ಆ ಟೀಮಲ್ಲಿ ಅವರಿಲ್ಲ ಅಂದರೆ ಏನೋ ಒಂಥರ ಇನ್ಕಂಪ್ಲೀಟು, ಮತ್ತು ಅವ್ರನ್ನ ಬೇರೆ ಟೀಮಲ್ಲಿ ಊಹಿಸೋಕ್ಕೂ ಸಾಧ್ಯ ಇರಲ್ಲ ಯಾರಿಗೂ. ಆ ಥರ ಕೆಲವೊಬ್ರು ಇರ್ತಾರೆ. ಆ ಥರ ಇರೋರು ಮಾತ್ರ ಎಲ್ಲರಿಗೂ ನೆನಪಿರ್ತಾರೆ. ಆ ಥರ ಇರೋದ್ರಲ್ಲಿ ಯಾರು ಅತಿ ಹೆಚ್ಚು ಸೀಸನ್ಗಳನ್ನ ಒಂದೇ ಟೀಮಲ್ಲಿ ಅಂದರೆ ಒಂದೇ ಫ್ರಾಂಚೈಸಿಯಲ್ಲಿ ಆಡಿದ್ದಾರೆ ಅಂತ ನಾವೀಗ ಡೀಟೇಲಾಗಿ ತಿಳ್ಕೊತ ಹೋಗೋಣ. ಮತ್ತು ಯಾರು ಅತಿ ಹೆಚ್ಚಾಗಿ ಆಡಿದ್ದಾರೆ ಅಂತ ನಾನು ಇಲ್ಲಿ ಟಾಪ್ 9ಇಂದ ಹೇಳ್ಕೊತ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಟಾಪ್ 9ಅಲ್ಲಿ ಹೆನ್ರಿ ರಸೂಲ್ ಇವರು 2014ರಿಂದ 2025ರವರೆಗೂ ಕೋಲ್ಕತ್ತಾದಲ್ಲೇ ಆಡಿದ್ದಾರೆ. ಅಂದರೆ 12 ವರ್ಷಗಳ ಕಾಲ ಕೋಲ್ಕತ್ತಾದಲ್ಲೇ ಆಡಿದ್ದಾರೆ. ಟಾಪ್ 8ಅಲ್ಲಿ ರವೀಂದ್ರ ಜಡೇಜಾ ಇವರು 2012ರಿಂದ 2015 ಮತ್ತು 2018ರಿಂದ 2025ರವರೆಗೂ ಚೆನ್ನೈನಲ್ಲೇ ಆಡಿದ್ದಾರೆ. ಅಂದರೆ 12 ವರ್ಷಗಳ ಕಾಲ ಚೆನ್ನೈನಲ್ಲೇ ಆಡಿದ್ದಾರೆ. ಟಾಪ್ 7ನಲ್ಲಿ ಸುರೇಶ್ ರೈನಾ ಇವರು 2008ರಿಂದ 2015ರವರೆಗೂ ಮತ್ತು 2018ರಿಂದ 2021ರವರೆಗೂ CSK ಅಂದರೆ ಚೆನ್ನೈದಲ್ಲಿ 12 ವರ್ಷಗಳ ಕಾಲ ಆಡಿದ್ದಾರೆ. ಟಾಪ್ 6ಅಲ್ಲಿ ಜಸ್ಪ್ರೀತ್ ಬುಮ್ರಾ ಇವರು 2013ರಿಂದ 2025ರವರೆಗೂ ಮುಂಬೈ ಇಂಡಿಯನ್ಸಲ್ಲೇ ಆಡಿದ್ದಾರೆ. ಅಂದರೆ 13 ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸಲ್ಲೇ ಆಡಿದ್ದಾರೆ. ಟಾಪ್ 5ಅಲ್ಲಿ ಕಿರಣ್ ಪೊಲಾರ್ಡ್ ಇವರು 2010ರಿಂದ 2022ರವರೆಗೂ ಮುಂಬೈ ಇಂಡಿಯನ್ಸಲ್ಲೇ ಆಡಿದ್ದಾರೆ. ಅಂದರೆ 13 ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸಲ್ಲೇ ಆಡಿದ್ದಾರೆ. ಟಾಪ್ 4ಅಲ್ಲಿ ಸುನಿಲ್ ನರೇನ್ ಇವರು 2012ರಿಂದ 2025ರವರೆಗೂ KKR ಅಂದರೆ ಕೋಲ್ಕತ್ತಾದಲ್ಲೇ 14 ವರ್ಷಗಳ ಕಾಲ ಆಡಿದ್ದಾರೆ. ಟಾಪ್ 3ಅಲ್ಲಿ ರೋಹಿತ್ ಶರ್ಮಾ ಇವರು 2011ರಿಂದ 2025ರವರೆಗೂ ಮುಂಬೈ ಇಂಡಿಯನ್ಸಲ್ಲೇ 15 ವರ್ಷಗಳ ಕಾಲ ಆಡಿದ್ದಾರೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿ ಕೂಡ ಆಡಿದ್ದಾರೆ, ಆ್ಯಸ್ ಎ ಪ್ಲೇಯರ್ ಆಗಿ ಕೂಡ ಆಡಿದ್ದಾರೆ. ಟಾಪ್ 2ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಇವರು 2008ರಿಂದ 2015ರವರೆಗೂ ಮತ್ತು 2018ರಿಂದ 2025ರವರೆಗೂ ಚೆನ್ನೈನಲ್ಲೇ ಆಡಿದ್ದಾರೆ. ಅಂದರೆ 16 ವರ್ಷಗಳ ಕಾಲ ಆಡಿದ್ದಾರೆ. ಸೆಂಟ್ರಲ್ಲಿ 2 ವರ್ಷ ಮಾತ್ರ ಗ್ಯಾಪ್ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿದ್ರೆ ಏನಾದರೂ ಕಾಮೆಂಟ್ ಮಾಡಿ. ಫಸ್ಟ್ ಪ್ಲೇಸಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಇವರು 2008ರಿಂದ 2025ರವರೆಗೂ RCBಯಲ್ಲೇ ಆಡಿದ್ದಾರೆ. ಅಂದರೆ 18 ವರ್ಷಗಳ ಕಾಲ ಡೆಬ್ಯೂಟ್ ಆದಾಗಿಂದ ಇಲ್ಲಿವರೆಗೂ ಆಡ್ತಾನೆ ಇದ್ದಾರೆ. ಇಷ್ಟೊತ್ತು ಹೇಳಿದ್ದು ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.